ಈಗ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಟ್ರೋಫಿ ಗೆಲ್ಬಹುದಾ ಎನ್ನುವಂತ ಪ್ರಶ್ನೆ ಇದೆ. ಈ ಮಧ್ಯೆ ಅವರು ಬಳಸದಂತಹ ಪದಗಳು ಅಥವಾ ಅವರ ನಿರೀಕ್ಷೆಗಳೇ ಅವರ ಟ್ರೋಫಿಗೆ ಮುಳುವಾಗಬಹುದಾ, ಈ ಬಗ್ಗೆ ಕೂಡ ಪ್ರಶ್ನೆ ಇದೆ. ಅಂದ್ರೆ ವ್ಯಕ್ತಿತ್ವದ ಆಟ ಹೌದು, ಬಟ್ ಕೆಲವೊಂದು ಪದಗಳು ಅಗತ್ಯ ಇರ್ಲಿಲ್ಲ, ಬಟ್ ಬಳಸ್ಬಿಟ್ಟಿದ್ದಾರೆ. ಅಂಡ್ ಅವರಿಗೆ ಏಕವಚನ ಇಷ್ಟ ಆಗಲ್ಲ ಬೇರೆಯವ್ರು ಕರೆಯೋದು, ಬಟ್ ಅವರೆಲ್ಲರಿಗೂ ಏಕವಚನನೇ ಕರೀತಾರೆ. ಡೆಫಿನೆಟ್ಲಿ, ಯಾಕಂದ್ರೆ ಅವ್ರು ನಾವು ಇಷ್ಟು ದಿನ ನೋಡಿದ್ರಲ್ಲಿ ನಮಗೆ ಹೇಗೆ ಏನು ಅನ್ನೋದು ನಮಗೆ ಅನ್ಸಲ್ಲ. ಯಾಕಂದರೆ ಒಂದ್ಸಲಿ ತುಂಬ ಒಳ್ಳೆಯವರಾಗಿರ್ತಾರೆ, ಒಂದ್ಸಲಿ ಮತ್ತೆ ಸೇಮ್ ಅಶ್ವಿನಿ ಅವ್ರನ್ನ ನೋಡ್ದಂಗೆ ಅನ್ಸುತ್ತೆ ನಮಗೆ. ಒಳ್ಳೆಯವ್ರು ಆಗ್ತಿದ್ದಾರೆ ಅಂದ್ಕೊಂಡು ಅದನ್ನ ನೋಟಿಸ್ ಮಾಡಿ ಉತ್ತಮ ಕೊಟ್ಟಿರೋದು ಉಂಟು, ನಾಮಿನೇಷನಿಂದ ಸೇವ್ ಮಾಡಿರೋದು ಉಂಟು. ಇದೆಲ್ಲ ನೋಡ್ತಿರಂಗೆ ಕಟ್ ಮಾಡಿದ್ರೆ ಮತ್ತೆ ಬ್ಯಾಕ್ ಟು ಒರಿಜಿನಲ್ ಅಶ್ವಿನಿ ಅವ್ರ ಥರ ಫೀಲ್ ಆಗ್ತಾರೆ ನಮಗೆ. ಎಲ್ಲ ಅವರು ಮಾತಾಡಿರೋ ಮಾತುಗಳು, ಅವ್ರು ಯೋಚನೆ ಮಾಡಿ ಮಾತಾಡಿದ್ರೆ ಎಷ್ಟೊಂದು ತಪ್ಪುಗಳಾಗ್ತಿರ್ಲಿಲ್ಲ ಆ ಮನೇಲಿ ಅವ್ರ ಕಡೆಯಿಂದ. ಎಲ್ಲೋ ಒಂದು ಸ್ವಲ್ಪ ಅವ್ರಿಗೆ ಅದು ನೆಗೆಟಿವ್ ಆಗಿದೆ.